ಎಲ್ಲರಿಗೂ ಕ್ರ್ಯಾಕ್ SSC ಎಕ್ಸಾಮ್ @SSC ಕನ್ನಡ JK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ತಪ್ಪದೆ ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇವು ಪ್ರಶ್ನೆಗಳು ಹಿಂದಿನ ವರ್ಷಗಳಲ್ಲಿ ಕೇಳಲಾದ ಪ್ರಶ್ನೆಗಳು ಮತ್ತು ಪದೇ ಪದೇ ಕೇಳಲಾಗುವಂಥ ಪ್ರಶ್ನೆಗಳು. ಸೊ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆಧಾರದ ಮೇಲೆ ಈ ಪ್ರಶ್ನೆಗಳನ್ನು ತಯಾರಿಸಲಾಗಿದೆ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಹೋಗಿ ಜಾಯ್ನ್ ಆಗಿ, ಅಲ್ಲಿ ನಿಮ್ಮ ಪ್ರಿಪ್ರೇಷನ್ ತಯಾರಿ ನಡೀತದೆ. ಸೊ ಏನೇ ನೋಟಿಫಿಕೇಷನ್ ಇದ್ದರೂ ಫಸ್ಟ್ ಅಲ್ಲಿ ಬರುತ್ತೆ. ಸೊ ಹೋಗಿ ಜಾಯ್ನ್ ಆಗಿ ಬನ್ನಿ, ಪ್ರಶ್ನೆಗಳು ನೋಡೋಣ. ಇದೇ ರೀತಿ 100 ಕ್ವಶನ್ಸ್ ಮೇಲೆ ಕ್ಲಾಸಸ್ ನಡೆಯುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 6 ಟಾಪಿಕ್ ಮೇಲೆ 50 ಪ್ರಶ್ನೆಗಳ 6 ಟಾಪಿಕ್ಸ್ ಮೇಲೆ ನಾನು ಕ್ಲಾಸ್ ತರ್ತೀನಿ. ಸೊ 500 ಕ್ವಶನ್ಸ್ ಕ್ಲಾಸ್ ತೊಗೋಬೇಕಂತಿದ್ದೀನಿ. ಸೊ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಪ್ರಶ್ನೆಗಳು ನೋಡೋಣ. ಧಿಮ್ಸ್ ಯಾವ ರಾಜ್ಯದ ನೃತ್ಯ? ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಪ್ರಶ್ನೆ 2, ಮಟಕಿ ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಮಧ್ಯಪ್ರದೇಶ್. ಪ್ರಶ್ನೆ 3, ಕಲಿಗೋಪಾಲ್ ಯಾವ ರಾಜ್ಯದ ನೃತ್ಯ? ಇದು ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 4, ಛೌ ನೃತ್ಯ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತದೆ? ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ. ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗುತ್ತೆ. ಪ್ರಶ್ನೆ 5, ಪನ್ನೀರ್ ಅಥವಾ ಪನಿಹಾರಿ ಯಾವ ರಾಜ್ಯದ ಜಾನಪದ ನೃತ್ಯ? ಇದು ಸರಿಯಾದ ಉತ್ತರ ರಾಜಸ್ಥಾನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 6, ಹಿಕತ್ ಎಲ್ಲಿನ ನೃತ್ಯವಾಗಿದೆ? ಇದು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಪ್ರಶ್ನೆ 7, ಜಟಾಜಟಿನ್ ಯಾವ ರಾಜ್ಯದ ನೃತ್ಯ? ಇದಕ್ಕೆ ಸರಿಯಾದ ಉತ್ತರ ಬಿಹಾರ್. ಪ್ರಶ್ನೆ 8, ಪೈಕಾ ನೃತ್ಯ ಎಲ್ಲಿ ಜನಪ್ರಿಯವಾಗಿದೆ? ಸರಿಯಾದ ಉತ್ತರ ಜಾರ್ಖಂಡ್ ಮತ್ತು ಒಡಿಶಾ. ಪ್ರಶ್ನೆ 9, ಗೋತಿಪುವಾ ಅಥವಾ ಗೋತಿಪುವ ಯಾವ ರಾಜ್ಯದ ನೃತ್ಯ? ಇದಕ್ಕೆ ಸರಿಯಾದ ಉತ್ತರ ಒಡಿಶಾ. ಪ್ರಶ್ನೆ 10, ಡಾಂಗರಿ ಗಜ ಯಾವ ರಾಜ್ಯದ ನೃತ್ಯ? ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 11, ಪೂಕಳ್ ಅಥವಾ ಓಣಂ ನೃತ್ಯ ಎಲ್ಲಿನದು? ಇದಕ್ಕೆ ಸರಿಯಾದ ಉತ್ತರ ಕೇರಳ. ಪ್ರಶ್ನೆ 12, ತಪ್ಪುಗುಲ್ಲು ಯಾವ ರಾಜ್ಯದ ನೃತ್ಯ? ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಪ್ರಶ್ನೆ 13, ಭಾರತದ ರಾಷ್ಟ್ರಪತಿಗಳ ಮಾಸಿಕ ವೇತನ ಎಷ್ಟು? ಇದು ಸರಿಯಾದ ಉತ್ತರ 5 ಲಕ್ಷ. ಪ್ರಶ್ನೆ 14, CRR ಎಂದರೇನು ಅಥವಾ ಪೂರ್ಣ ರೂಪ? ಇದು ಸರಿಯಾದ ಉತ್ತರ ನಗದು ಮೀಸಲು ಅನುಪಾತ, ಕ್ಯಾಶ್ ರಿಸರ್ವ್ ರೇಷಿಯೋ. ಇದು RBIನಲ್ಲಿ ಮೀಸಲಿಡುವ ಬ್ಯಾಂಕ್ ಠೇವಣಿ. ಪ್ರಶ್ನೆ 15, ವಿಶ್ವ ಪರಿಸರ ದಿನ ಯಾವಾಗ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಜೂನ್ 5. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 16, 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಶಿಕ್ಷಣದ ಹಕ್ಕು ನೀಡಿದ ಸಂವಿಧಾನ ತಿದ್ದುಪಡಿ ಯಾವುದು? ಸರಿಯಾದ ಉತ್ತರ 86ನೇ ಸಂವಿಧಾನ ತಿದ್ದುಪಡಿ ವಿಧಿ 21A. ಪ್ರಶ್ನೆ 17, ಮತದಾನದ ವಯಸ್ಸನ್ನು 21 ರಿಂದ 18 ವರ್ಷಕ್ಕೆ ಇಳಿಸಿದ ತಿದ್ದುಪಡಿ ಯಾವುದು? ಸರಿಯಾದ ಉತ್ತರ 60ನೇ ತಿದ್ದುಪಡಿ. ಪ್ರಶ್ನೆ 18, ಹಾರ್ನ್ಬಿಲ್ ಉತ್ಸವ ಆಚರಿಸುವ ರಾಜ್ಯ? ಸರಿಯಾದ ಉತ್ತರ ನಾಗಾಲ್ಯಾಂಡ್. ಪ್ರಶ್ನೆ 19, ಬೈಸಾಖಿ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಂಜಾಬ್. ಪ್ರಶ್ನೆ 20, ಓಣಂ ಯಾವ ರಾಜ್ಯದ ಮುಖ್ಯ ಹಬ್ಬ? ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 21, ವಿಟಮಿನ್ ಎ ವೈಜ್ಞಾನಿಕ ಹೆಸರೇನು? ಇದು ಸರಿಯಾದ ಉತ್ತರ ರೆಟಿನಾಲ್. ಪ್ರಶ್ನೆ 22, ಪ್ರೋಟೀನ್ನ ಮೂಲಭೂತ ಘಟಕ ಯಾವುದು? ಇದು ಸರಿಯಾದ ಉತ್ತರ ಅಮೈನೋ ಆಮ್ಲಗಳು. ಪ್ರಶ್ನೆ 23, ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವ ಹೆಪ್ಪು ರೋಧಕ ಯಾವುದು? ಇದು ಸರಿಯಾದ ಉತ್ತರ ಹೆಪಾರಿನ್. ಪ್ರಶ್ನೆ 24, ಸಸ್ಯದ ಹೆಣ್ಣು ಸಂತಾನೋತ್ಪತ್ತಿ ಭಾಗ ಯಾವುದು? ಇದು ಸರಿಯಾದ ಉತ್ತರ ಕಾರ್ಪೆಲ್. ಪ್ರಶ್ನೆ 25, ಜೀವಶಾಸ್ತ್ರ ಪದವನ್ನು ಸೃಷ್ಟಿಸಿದವರು ಯಾರು? ಇದು ಸರಿಯಾದ ಉತ್ತರ ಲಾಮಾರ್ಕ್ ಮತ್ತು ಟ್ರಾವಿರಾನಸ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 26, ಓಜೋನ್ ಪದರದಲ್ಲಿನ ಅಂತರಕ್ಕೆ ಕಾರಣವೇನು? ಇದು ಸರಿಯಾದ ಉತ್ತರ CFC ಕ್ಲೋರೋಫ್ಲೋರೋಕಾರ್ಬನ್ಸ್. ಪ್ರಶ್ನೆ 27, ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಇದು ಸರಿಯಾದ ಯಕೃತ್ ಅಥವಾ ಲಿವರ್. ಪ್ರಶ್ನೆ 28, ಜೀವಿಗಳ ಆಂತರಿಕ ರಚನೆಯ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಥವಾ ಏನೆನ್ನುತ್ತಾರೆ? ಇದು ಸರಿಯಾದ ಉತ್ತರ ಅನಾಟಮಿ. ಪ್ರಶ್ನೆ 29, ಸಾಬೂನು ತಯಾರಿಕೆಯಲ್ಲಿ ಬಳಸುವ ಕ್ಷಾರ ಯಾವುದು? ಇದು ಸರಿಯಾದ ಉತ್ತರ ಸೋಡಿಯಂ ಹೈಡ್ರಾಕ್ಸೈಡ್. ಪ್ರಶ್ನೆ 30, RDX ಎಂದರೇನು? ಇದು ಸರಿಯಾದ ಉತ್ತರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಕ್ಸ್ಪ್ಲೋಸಿವ್. ಇದೊಂದು ಸ್ಫೋಟಕ RDX ಎಂಬುದು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 31, ಪಾಲಿಥೀನ್ನ ಮಾನೋಮರ್ ಯಾವುದು? ಇದು ಸರಿಯಾದ ಉತ್ತರ ಎಥಿಲೀನ್. ಪ್ರಶ್ನೆ 32, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಎಷ್ಟು ಅವಧಿಗಳಿವೆ? ಇದು ಸರಿಯಾದ ಉತ್ತರ 7. ಪ್ರಶ್ನೆ 33, ಆಲ್ಕೋಹಾಲ್ಯುಕ್ತ ಪಾನೀಯಗಳಲ್ಲಿನ ಆಲ್ಕೋಹಾಲ್ ಯಾವುದು? ಇದು ಸರಿಯಾದ ಉತ್ತರ ಎಥೆನಾಲ್. ಪ್ರಶ್ನೆ 34, 14 pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಅದು ಏನಾಗಿರ್ತದೆ? ಇದಕ್ಕೆ ಸರಿಯಾದ ಆಮ್ಲ, ಆ್ಯಸಿಡ್.
ಪ್ರಶ್ನೆ 35 ಚಿನ್ನವನ್ನು ಕರಗಿಸಲು ಬಳಸುವ ಆಮ್ಲ ಯಾವುದು? ಇದು ಸರಿಯಾದ ಉತ್ತರ ಅಕ್ವಾರೇಜಿಯಾ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 36 ಗೈಟರ್ ಕಾಯಿಲೆ ಯಾವ ಖನಿಜಾಂಶದ ಕೊರತೆಯಿಂದ ಬರುತ್ತದೆ? ಇದು ಸರಿಯಾದ ಉತ್ತರ ಅಯೋಡಿನ್. ಪ್ರಶ್ನೆ 37 ವಿದ್ಯುತ್ ವಾಹಕತೆಯ ಅತ್ಯುತ್ತಮ ಲೋಹ ಯಾವುದು? ಇದು ಸರಿಯಾದ ಉತ್ತರ ಬೆಳ್ಳಿ. ಪ್ರಶ್ನೆ 38 ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಇದು ಸರಿಯಾದ ಉತ್ತರ ಸುಮಾರು 8 ನಿಮಿಷ ಮತ್ತು 20 ಸೆಕೆಂಡುಗಳು. ಪ್ರಶ್ನೆ 39 ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಯಾವುದು? ಇದು ಸರಿಯಾದ ಸ್ಟೆಪಿಸ್, ಇದು ಕಿವಿಯ ಮೂಳೆ. ಪ್ರಶ್ನೆ 40 ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುವ ದ್ರವ ಯಾವುದು? ಇದು ಸರಿಯಾದ ಉತ್ತರ ಪ್ರತ್ಯಾಮ್ಲ, ಬೇಸ್ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ನಾವು ಡೈಲಿ ಕ್ಲಾಸಸ್ ತಗೋತೀವಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶ್ನೆ 41 ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ಇದು ಸರಿಯಾದ ಉತ್ತರ ಸಾರಜನಕ, ನೈಟ್ರೋಜನ್ ಸುಮಾರು 78% ಇದೆ. ಪ್ರಶ್ನೆ 42 ಗಾಳಿಯ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಇದು ಸರಿಯಾದ ಉತ್ತರ ಬ್ಯಾರೋಮೀಟರ್. ಪ್ರಶ್ನೆ 43 DNA ಡಬಲ್ ಹೆಲಿಕ್ಸ್ ಆಕಾರವನ್ನು ಕಂಡುಹಿಡಿದವರು ಯಾರು? ಇದು ಸರಿಯಾದ ಉತ್ತರ ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್. ಪ್ರಶ್ನೆ 44 ಹಗುರವಾದ ಲೋಹ ಯಾವುದು? ಇದು ಸರಿಯಾದ ಉತ್ತರ ಲಿಥಿಯಂ. ಪ್ರಶ್ನೆ 45 ಕೆಳಗಿನವುಗಳಲ್ಲಿ ಯಾವುದನ್ನು ಅಳೆಯಲು ಸ್ಪಿಗ್ ಮಾನೋಮೀಟರ್ ಬಳಸಲಾಗುತ್ತದೆ? ಇದು ಸರಿಯಾದ ರಕ್ತದ ಒತ್ತಡ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 46 ಭಾರತದ ಅತಿ ಉದ್ದದ ನದಿ ಯಾವುದು? ಇದು ಸರಿಯಾದ ಉತ್ತರ ಗಂಗಾ ನದಿ. ಪ್ರಶ್ನೆ 47 ಕರ್ಕಾಟಕ ಸಂಕ್ರಾಂತಿಯು ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? ಇದು ಸರಿಯಾದ ಉತ್ತರ 8 ರಾಜ್ಯಗಳು. ಪ್ರಶ್ನೆ 48 ಅತಿ ಉದ್ದದ ಕರಾವಳಿ ತೀರವನ್ನು ಹೊಂದಿರುವ ಭಾರತದ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಗುಜರಾತ್. ಪ್ರಶ್ನೆ 49 ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ಯಾವ ನದಿಯಲ್ಲಿದೆ? ಇದು ಸರಿಯಾದ ಉತ್ತರ ಬ್ರಹ್ಮಪುತ್ರ, ಅಸ್ಸಾಂ. ಪ್ರಶ್ನೆ 50 ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಇದು ಸರಿಯಾದ ಉತ್ತರ ಅರಾವಳಿ ಶ್ರೇಣಿ. ಪ್ರಶ್ನೆ 51 ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವುದಕ್ಕೆ ಹೆಸರುವಾಸಿ? ಇದಕ್ಕೆ ಸರಿಯಾದ ಉತ್ತರ ಒಂದು ಕೊಂಬಿನ ಘಂಟಾಮೃಗ, ಅಸ್ಸಾಂ ರಾಜ್ಯದಲ್ಲಿದೆ. ಪ್ರಶ್ನೆ 52 ಭಾರತದ ದಕ್ಷಿಣ ತುದಿಯನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಇಂದಿರಾ ಪಾಯಿಂಟ್. ಪ್ರಶ್ನೆ 53 ಹಿರಾಕುಡ್ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಇದು ಸರಿಯಾದ ಉತ್ತರ ಮಹಾನದಿ, ಒಡಿಶಾ. ಪ್ರಶ್ನೆ 54 ನೇಪಾಳ, ಭೂತಾನ್ ಮತ್ತು ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ ಭಾರತದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿಂ. ಪ್ರಶ್ನೆ 55 ಭಾರತದ ಯಾವ ರಾಜ್ಯವನ್ನು ಸುಗಂಧ ದ್ರವ್ಯಗಳ ತೋಟ ಎಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 56 ಭಾರತದಲ್ಲಿ GST ಯಾವಾಗ ಜಾರಿಗೆ ಬಂದಿತು? ಇದು ಸರಿಯಾದ 1 ಜುಲೈ 2017. ಪ್ರಶ್ನೆ 57 RBIನ ಪ್ರಸ್ತುತ ರೆಪೋ ದರ ಎಂದರೇನು? ಸರಿಯಾದ ಉತ್ತರ RBI ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ನೀಡುವ ದರ. ಪ್ರಶ್ನೆ 58 ನೀತಿ ಆಯೋಗ ಯಾವಾಗ ಸ್ಥಾಪನೆ ಆಯಿತು? ಇದಕ್ಕೆ ಸರಿಯಾದ ಉತ್ತರ 1 ಜನವರಿ 2015. ಇದು ಯೋಜನಾ ಆಯೋಗದ ಬದಲಿಗೆ ಬಂದಿತು. ಪ್ರಶ್ನೆ 59 ಭಾರತದ ಪಂಚವಾರ್ಷಿಕ ಯೋಜನೆಗಳ ಕಲ್ಪನೆಯನ್ನು ಯಾವ ದೇಶದಿಂದ ಪಡೆಯಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸೋವಿಯತ್ ಒಕ್ಕೂಟ. ಪ್ರಶ್ನೆ 60 ಗರಿಬಿ ಹಟಾವೋ ಬಡತನ ನಿರ್ಮೂಲನೆ ಘೋಷಣೆಯನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಮಾಡಲಾಯಿತು? ಇದು ಸರಿಯಾದ ಉತ್ತರ 5ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 61 2011 ಜನಗಣತಿಯ ಘೋಷವಾಕ್ಯ ಯಾವುದು? ಇದು ಸರಿಯಾದ ಉತ್ತರ ನಮ್ಮ ಜನಗಣತಿ ನಮ್ಮ ಭವಿಷ್ಯ. ಪ್ರಶ್ನೆ 62 2011 ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 121 ಕೋಟಿ. ಪ್ರಶ್ನೆ 63 2011 ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಪ್ರಶ್ನೆ 64 2011 ಜನಗಣತಿಯ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಸಿಕ್ಕಿಂ. ಪ್ರಶ್ನೆ 65 2011 ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಬಿಹಾರ್. ಪ್ರತಿ ಚದರ ಕಿಲೋಮೀಟರ್ಗೆ 1106 ಜನರು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 66 2011 ಪ್ರಕಾರ ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ್. ಪ್ರಶ್ನೆ 67 2011 ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು? ಇದು ಸರಿಯಾದ ಉತ್ತರ 74%. ಪ್ರಶ್ನೆ 68 2011 ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು? ಕೇರಳ 94%. ಪ್ರಶ್ನೆ 69 2011 ಪ್ರಕಾರ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಹರಿಯಾಣ. 1000 ಪುರುಷರಿಗೆ 879 ಮಹಿಳೆಯರು. ಪ್ರಶ್ನೆ 70 2011 ಜನಗಣತಿಯ ಕಮಿಷನರ್ ಯಾರು? ಇದಕ್ಕೆ ಸರಿಯಾದ ಉತ್ತರ CM ಚಂದ್ರಮೌಳಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 71 ಭಾರತದಲ್ಲಿ ಜನಗಣತಿಯನ್ನು ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಯಾವ ಸಚಿವಾಲಯ ಅಡಿಯಲ್ಲಿ ಬರ್ತದೆ? ಇದು ಸರಿಯಾದ ಉತ್ತರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರ್ತದೆ. ಪ್ರಶ್ನೆ 72 2011ರಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಪಂಗಡ ಜನಸಂಖ್ಯೆಯನ್ನು ಹೊಂದಿರುವ ಬುಡಕಟ್ಟು ಸಮುದಾಯ? ಇದು ಸರಿಯಾದ ಉತ್ತರ ಭೀಲ್ ಸಮುದಾಯ. ಪ್ರಶ್ನೆ 73 ಭಾರತದಲ್ಲಿ ಜನಗಣತಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಇದು ಸರಿಯಾದ ಉತ್ತರ 10 ವರ್ಷಗಳು.
ಪ್ರಶ್ನೆ 74 2011ರ ಜನಗಣತಿಯ ಪ್ರಕಾರ ಭಾರತದ ಸರಾಸರಿ ಲಿಂಗಾನುಪಾತ ಎಷ್ಟು? ಸರಿಯಾದ 940 ಮಹಿಳೆಯರು 1000 ಪುರುಷರಿಗೆ. ಪ್ರಶ್ನೆ 75 2011ರಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ? ಸರಿಯಾದ ಕೇರಳ 1084. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 76 ಸ್ವತಂತ್ರ ಭಾರತದ ಎಷ್ಟನೇ ಜನಗಣತಿ 2011ರಲ್ಲಿ ನಡೆಯಿತು? ಇದು ಸರಿಯಾದ 7ನೇ. ಒಟ್ಟಾರೆಯಾಗಿ 15ನೇ. ಪ್ರಶ್ನೆ 77 2011ರಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ? ಸರಿಯಾದ ಉತ್ತರ ದೆಹಲಿ. ಪ್ರಶ್ನೆ 78 2011ರಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ? ಲಕ್ಷದ್ವೀಪ. ಪ್ರಶ್ನೆ 79 2011ರ ಜನಗಣತಿ ಪ್ರಕಾರ ಭಾರತದ ಪುರುಷರ ಸಾಕ್ಷರತೆಯ ದರ ಎಷ್ಟು? ಇದು ಸರಿಯಾದ 82.14%. ಪ್ರಶ್ನೆ 80 2011ರ ಜನಗಣತಿಯ ಪ್ರಕಾರ ಭಾರತದ ಮಹಿಳಾ ಸಾಕ್ಷರತೆ ದರ ಎಷ್ಟು? 65.46%. ನೆಕ್ಸ್ಟ್ ಕ್ವಶನ್. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ? ಲಕ್ಷದ್ವೀಪ. ಪ್ರಶ್ನೆ 82 ಭಾರತದಲ್ಲಿ ಮೊದಲ ಅಧಿಕೃತ ಜನಗಣತಿ ಯಾವಾಗ ನಡೆಯಿತು? 1881 ಲಾರ್ಡ್ ರಿಪ್ಪನ್ ಅವಧಿಯಲ್ಲಿ. ಪ್ರಶ್ನೆ 83 ಭಾರತದ ದೀರ್ಘಾವಧಿಯ ನದಿ ಯಾವುದು? ಗಂಗಾ ನದಿ. ಪ್ರಶ್ನೆ 84 ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆಯನ್ನು ಹೊಂದಿದೆ? 2001ರಿಂದ 2011ರವರೆಗೂ. ಮೇಘಾಲಯ. ಪ್ರಶ್ನೆ 85 ಪ್ರಪಂಚದ ಅತಿ ದೊಡ್ಡ ರಬ್ಬರ್ ಉತ್ಪಾದಕ ದೇಶ ಯಾವುದು? ಥೈಲ್ಯಾಂಡ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 86 ಗಂಡಕ್ ನದಿಯನ್ನು ನೇಪಾಳದಲ್ಲಿ ಏನೆಂದು ಕರೆಯುತ್ತಾರೆ? ನಾರಾಯಣಿ. ಪ್ರಶ್ನೆ 87 ಸಲಾಲ್ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಇದು ಸರಿಯಾದ ಚೆನಾಬ್ ನದಿ, ಜಮ್ಮು ಮತ್ತು ಕಾಶ್ಮೀರ. ಪ್ರಶ್ನೆ 88 ಕೊಂಕಣ ಕರಾವಳಿಯು ಎಲ್ಲಿಂದ ಎಲ್ಲಿಗೆ ವಿಸ್ತರಿಸಿದೆ? ಇದು ಸರಿಯಾದ ಉತ್ತರ ದಮನ್ನಿಂದ ಗೋವಾ ಮಂಗಳೂರುವರೆಗೆ. ಪ್ರಶ್ನೆ 89 ಭೂಮಿಯ ಮಧ್ಯಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವ ಖನಿಜಗಳು ಯಾವುವು? ಇದು ಸರಿಯಾದ ಉತ್ತರ ನಿಕ್ಕಲ್ ಮತ್ತು ಕಬ್ಬಿಣ. ಪ್ರಶ್ನೆ 90 ಗಂಗಾ ಬಯಲು ಪ್ರದೇಶದಲ್ಲಿನ ಹೊಸ ಮೆಕ್ಕಲು ಮಣ್ಣನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಖಾದರ್. ಪ್ರಶ್ನೆ 91 ಪ್ಲಾಸ್ಟಿಕ್ ಕದನ 1757ರಲ್ಲಿ ಯಾರ ನಡುವೆ ನಡೆಯಿತು? ಇದು ಸರಿಯಾದ ಉತ್ತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲಾ ನಡುವೆ. ಪ್ರಶ್ನೆ 92 ಹಲ್ದಿಘಾಟ್ ಯುದ್ಧ 1576 ಯಾರ್ಯಾರ ನಡುವೆ ನಡೆಯಿತು? ಇದು ಸರಿಯಾದ ಉತ್ತರ ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ್ ನಡುವೆ. ಪ್ರಶ್ನೆ 93 ಕಳಿಂಗ ಯುದ್ಧ ಕ್ರಿಸ್ತ ಪೂರ್ವ 261ರಲ್ಲಿ ಯಾರ್ಯಾರ ನಡುವೆ ನಡೆಯಿತು? ಇದು ಸರಿಯಾದ ಉತ್ತರ ಅಶೋಕ ಮತ್ತು ಕಳಿಂಗ ರಾಜ್ಯದ ನಡುವೆ. ಅಶೋಕನ ಜೀವನ ಬದಲಿಸಿದ ಯುದ್ಧ ಯಾವುದಂತ ಪ್ರಶ್ನೆ ಬಂದರೆ ಕಳಿಂಗ ಯುದ್ಧ. ಪ್ರಶ್ನೆ 94 ವಾಂಡಿವಾಶ್ ಕದನ 1760ರಲ್ಲಿ ಯಾರ್ಯಾರ ನಡುವೆ ನಡೆಯಿತು? ಇದು ಸರಿಯಾದ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ. ಪ್ರಶ್ನೆ 95 ಖಾನ್ವಾಯ್ ಯುದ್ಧ 1527ರಲ್ಲಿ ಯಾರ್ಯಾರ ನಡುವೆ ನಡೆಯಿತು? ಇದು ಸರಿಯಾದ ಬಾಬರ್ ಮತ್ತು ರಾಣಾ ಸಂಗ್ ನಡುವೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 96 ಭಾರತದ ಮೊದಲ AI ಚಾಲಿತ ಬಹುಭಾಷಾ ಕಾನೂನು ಸಹಕಾರವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು? ಇದು ಸರಿಯಾದ ಭಾರತದ ಸರ್ವೋಚ್ಚ ನ್ಯಾಯಾಲಯ. ಪ್ರಶ್ನೆ 97 ಲೈನೋಸಾಟ್ ಎಂಬ ವಿಶ್ವದ ಮೊದಲ ಮರದ ಉಪಗ್ರಹವನ್ನು ಯಾವ ದೇಶ ಉಡಾಯಿಸಿತು? ಜಪಾನ್. ಪ್ರಶ್ನೆ 98 2026ರಲ್ಲಿ ಭಾರತದ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ATM ವ್ಯಾನನ್ನು ಯಾವ ರಾಜ್ಯ ಪ್ರಾರಂಭಿಸಿತು? ಇದು ಸರಿಯಾದ ಉತ್ತರ ತ್ರಿಪುರ. ಪ್ರಶ್ನೆ 99 ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನದಲ್ಲಿ ಎಕ್ಸ್ಪ್ಲೋರರ್ ಹುಲಿಯನ್ನು ಯಾವ ಕಾರ್ಯಾಚರಣೆ ಅಡಿಯಲ್ಲಿ ಪುನಃ ಪರಿಚಯಿಸಲಾಯಿತು? ಇದು ಸರಿಯಾದ ಆಪರೇಷನ್ ಸ್ಟ್ರೈಪ್ಸ್. ಪ್ರಶ್ನೆ 100 ಫೆಬ್ರವರಿ 2026ರಲ್ಲಿ ಜಾಗತಿಕ ಹಸಿವು ಪರಿಹಾರವನ್ನು ಬೆಂಬಲಿಸಲು ಭಾರತವು ಯಾವ ಸಂಸ್ಥೆಯೊಂದಿಗೆ 5 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿತು? ಇದು ಸರಿಯಾದ ಉತ್ತರ ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮ. ಸ್ನೇಹಿತರೆ, ಇದೇ ರೀತಿ ಡೈಲಿ 100 ಮೇಲೆ ಕ್ವಶನ್ಸ್ನ ಬಗ್ಗೆ ಕ್ಲಾಸಸ್ ನಡೆಯುತ್ತೆ. ಯಾರೂ ಮಿಸ್ ಮಾಡ್ಕೋಬೇಡಿ. SSC GD ಪರೀಕ್ಷೆ ಹತ್ತಿರ ಇದೆ. ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೂ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. PDF ಬೇಕಾದರೆ ಕೊಟ್ಟರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಥರದ PDFಗಳು ಕೂಡ ಲಭ್ಯವಿದೆ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.